ಟಿವಿ5 ಕನ್ನಡದ ವರದಿಯ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಬಾಗಲಕೋಟೆಯ ಲೋಕಾಪುರ ಆರೋಗ್ಯ ಕೇಂದ್ರಕ್ಕೆ ಡಿಎಚ್ಒ ಭೇಟಿ ನೀಡಿದ್ದಾರೆ. 2 ದಿನಗಳಲ್ಲಿ ಆಸ್ಪತ್ರೆಗೆ ವೈದ್ಯಾಧಿಕಾರಿ ನೇಮಕ ಅಂತ ಭರವಸೆ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆಯ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಟಿವಿ5. ಸದ್ಯ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಹಳ್ಳಿಗಳ ಜನರಿಗೆ ಸಿಕ್ತು ಪರಿಹಾರ. ಆಸ್ಪತ್ರೆಯಲ್ಲಿ ವೈದ್ಯರು ಸಿಬ್ಬಂದಿಗೆ ತರಾಟೆಯನ್ನ ತೆಗೆದುಕೊಂಡ ಡಿಎಚ್ಒ. ಹೆರಿಗೆಯಾದ ಬಾಣಂತಿಯರಿಗೆ ನೀರು ಆಹಾರ ಸೌಲಭ್ಯವನ್ನ ಕಲ್ಪಿಸಿದ ಡಿಎಚ್ಒ. ಬಾಣಂತಿಯರಿಗೆ ಸರಿಯಾದ ಸಮಯಕ್ಕೆ ಆಹಾರ ನೀಡುವಂತೆ ಸೂಚನೆ ನೀಡಲಾಗಿದೆ. ಹಾಸಿಗೆ ದಿಂಬು ಸರಿಯಾಗಿ ನೀಡಿ ಅಂತ ಖಡಕ್ಕಾದಂತ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ತೇನೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಟಿವಿ5 ವಿಸ್ತೃತವಾದಂತ ಒಂದು ವರದಿಯನ್ನ ಬಿತ್ತರಿಸಿತ್ತು. ಇಲ್ಲಿನ ಅವ್ಯವಸ್ಥೆ ಯಾವ ರೀತಿ ಆಗಿದೆ, ಯಾರು ಗಮನ ಹರಿಸಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮದಾಗಿತ್ತು. ಇದೀಗ ಡಿಎಚ್ಒ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಸ್ಥಿತಿಗತಿ, ವಾಸ್ತವ ಚಿತ್ರಣ ಏನಿದೆ ಅಂತ ಎಲ್ಲ ನೋಡಿದ್ದಾರೆ. 2 ದಿನದಲ್ಲಿ ಆಸ್ಪತ್ರೆಗೆ ವೈದ್ಯಾಧಿಕಾರಿಯನ್ನ ನೇಮಕ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ವೈದ್ಯಾಧಿಕಾರಿನೇ ಇಲ್ಲದೇ ಇದ್ದಿದ್ರಿಂದ ಅಲ್ಲಿನ ವ್ಯವಸ್ಥೆ ಹದಗೆಟ್ಟು ಹೋಗಿತ್ತು. ಕುಡಿಯೋದಕ್ಕೆ ನೀರು, ಆಹಾರ ಯಾವ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ರೋಗಿಗಳು ಇದರಿಂದ ಹೈರಾಣಾಗಿ ಹೋಗಿದ್ರು. ಇದೀಗ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಮತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ಪರ್ ಡೇ 150 ಡೆಲಿವರಿ ಆದಾಗ ಅವ್ರಿಗೆ ಊಟಕ್ಕೆ ಹೋಗಿಲ್ಲ ಅಂತ ನಮ್ಗೆ ಇಶ್ಯೂ ಏನಾಗಿದೆ ಸರ್. ಈಗ ಲಾಸ್ಟ್ ಟೈಮ್ ನಮ್ಗೆ ಫಂಡ್ ಶಾರ್ಟೇಜ್ ಬಂದಿದೆ ಸರ್. ಸ್ಟೇಟಿಂದ 20 ಜನ ಡೆಲಿವರಿ ಆದ್ರೆ 10 ಜನ ಫಂಡ್ ಬರುತ್ತೆ ಸರ್. ಈಗ ಹಂಗೆ ಬಂದಾಗೂ ಈಗ ಶಾಂತಿ ಗ್ರ್ಯಾಂಡ್ ಅವ್ರಿಗೆ ಪರ್ ಡೇ 150 ಕೊಡ್ತೀವಿ ಅಂದ್ರೆ ಅವ್ರಿಗೆ ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ಬ್ರೇಕ್ಫಾಸ್ಟ್ಗೆ 60 ರೂಪೀಸ್ ಕೇಳ್ತಾರೆ. ಮತ್ತು ಗೌರ್ಮೆಂಟ್ ಕೇಳಿದ್ದು ಅದ್ರ ಸಂಬಂಧ ನಾವು ಇವ್ರಿಗೆ ಒಪ್ಸಿದ್ದೇವೆ ಸರ್. ಯಾರು ನಾವು ಡಿಎಚ್ಒ ಹರಿಕಿರಣ ಸರಿ ಕೇಳಿ ನಿಮ್ಗೆ ಆ ಥರ ತೊಂದರೆ ಇತ್ತಂದ್ರೆ ಯಾರು ಮನೆಯವ್ರಿಗೆ ಮಾಡ್ಕೊಂಬ ಅಂತ ಹೇಳಿ ಅಟ್ಲೀಸ್ಟ್ GST ಉಳಿದರೆ ಅವ್ರಿಗೆ ಉಳಿದಂಗೆ ಸೌಲಭ್ಯ ಆಗುತ್ತೆ ಅಂತ ಹೇಳ್ತಾರೆ. ಬಾಣಂತ ಊಟದ ವ್ಯವಸ್ಥೆ ನಮ್ಗೆ ಹೇಳ್ತೀನಿ ಸರ್. ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದು ಲೆಟರ್ಸ್ ಹೋದವು ಸರ್. ನಮ್ಗೆ ತೋರಿಸ್ತೀನಿ. ನಮ್ಮ ಲೋಕಾಪುರದವ್ರು ಆನ್ ಆನ್ ಅವರೇಜ್ 20 ಡೆಲಿವರೀಸ್ ಆಗ್ತಾವೆ ಸರ್. ಪರ್ ಡೇ 150 ಡೆಲಿವರಿ ಆದಾಗ ಸರ್. ಅವ್ರಿಗೆ ಊಟಕ್ಕೆ ಹೋಗಿಲ್ಲ ಅಂತ ನಮ್ಗೆ ಇಶ್ಯೂ ಏನಾಗಿದೆ ಸರ್. ಈಗ ಲಾಸ್ಟ್ ಟೈಮ್ ನಮ್ಗೆ ಫಂಡ್ ಶಾರ್ಟೇಜ್ ಬಂದಿದೆ ಸರ್. ಸ್ಟೇಟಿಂದ 20 ಜನ ಡೆಲಿವರಿ ಆದ್ರೆ 10 ಜನ ಫಂಡ್ ಬರುತ್ತೆ ಸರ್. ಈಗ ಹಂಗೆ ಬಂದಾಗೂ ಈಗ ಶಾಂತಿ ಗ್ರ್ಯಾಂಡ್ ಅವ್ರಿಗೆ ಪರ್ ಡೇ 150 ಕೊಡ್ತೀವಿ ಅಂದ್ರೆ ಅವ್ರಿಗೆ ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ಬ್ರೇಕ್ಫಾಸ್ಟ್ಗೆ 60 ರೂಪೀಸ್ ಕೇಳ್ತಾರೆ. ಮತ್ತು ಗೌರ್ಮೆಂಟ್ ಕೇಳಿದ್ದು ಅದ್ರ ಸಂಬಂಧ ನಾವು ಇವ್ರಿಗೆ ಒಪ್ಸಿದ್ದೇವೆ ಸರ್. ಯಾರು ನಾವು ಡಿಎಚ್ಒ ಹರಿಕಿರಣ ಸರಿ ಕೇಳಿ ನಿಮ್ಗೆ ಆ ಥರ ತೊಂದರೆ ಇತ್ತಂದ್ರೆ ಯಾರು ಮನೆಯವ್ರಿಗೆ ಮಾಡ್ಕೊಂಬ ಅಂತ ಹೇಳಿ ಅಟ್ಲೀಸ್ಟ್ GST ಉಳಿದರೆ ಅವ್ರಿಗೆ ಉಳಿದಂಗೆ ಸೌಲಭ್ಯ ಆಗುತ್ತೆ ಅಂತ ಹೇಳಿ ಅವರು ಅದರ ಮಿಸ್ಕನ್ಸೆಪ್ಷನ್ ಮಾಡಿಕೊಂಡು ಅವರು ತಂದು ಕೊಟ್ಟಿರು ಸರ್. ನನ್ನ ಎದುರಿಗೆ ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಟಿವಿ5 ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿರುವಂತದ್ದು. ಮುಖ್ಯವಾಗಿ ನಾನೀಗ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲಿರತಕ್ಕಂತ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಕಳೆದ 3 ವರ್ಷದಿಂದ ಇಲ್ಲಿ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯ ವೈದ್ಯಾಧಿಕಾರಿ ಇಲ್ಲ ಅಂತಕ್ಕಂಥ ಆರೋಪವನ್ನ ಸಾರ್ವಜನಿಕರು ಸಾಕಷ್ಟು ಆರೋಪವನ್ನ ಕೂಡ ಮಾಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಸಮುದಾಯ ಆರೋಗ್ಯ ಕೇಂದ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಮುದಾಯ ಆರೋಗ್ಯ ಇಲಾಖೆಯನ್ನ ಎತ್ತರಗೊಳಿಸಬೇಕನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆರೋಪವನ್ನ ಇಲ್ಲಿ ಸಾರ್ವಜನಿಕರು ಕೂಡ ಮಾಡಿರುವಂತದ್ದು. ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ಮುಖ್ಯ ವೈದ್ಯಾಧಿಕಾರಿ ಇಲ್ಲ, ಇಲ್ಲಿ ಕುರ್ಚಿ ಖಾಲಿ ಇದೆ. 3 ವರ್ಷಗಳಿಂದ ಇದೇ ರೀತಿ ಪ್ರಕರಣಗಳ ಬೆಳಕಿಗೆ ಬಂದಿರುವಂತದ್ದು. ಸಮಸ್ಯೆಯನ್ನ ಇಲ್ಲಿ ಆರೋಗ್ಯ ಅಧಿಕಾರಿಗಳು ಹೇಳ್ಬೇಕಾಗತ್ತೆ. ಇದು ಮುಖ್ಯವಾಗಿ ಇಲ್ಲಿಯ ಏನು ಇಲ್ಲಿ ಇರತಕ್ಕಂತ ಸಮಾಜ ಏನೆಲ್ಲಾ ವಿಚಾರಗಳನ್ನ ಮಾಡ್ತಾರೆ ಅದರ ಬಗ್ಗೆ ಸ್ವತಃ DH ಅವರು ಇರುವಂತದ್ದು. ನಾವು ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಸರ್. ಮುಖ್ಯವಾಗಿ ಇಲ್ಲಿ ಹೆರಿಗೆಯನ್ನ ಮಾಡಿಸ್ಲಿಕ್ಕೆ ಬಂದಿರತಕ್ಕಂಥವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅನ್ನೋದ್ರೆ ಎಲ್ಲಿಗೆ ಸೌಜನ್ಯ ಇದೆ? ಏನ್ ಹೇಳ್ತೀರಾ ಸರ್? ನೀರಿನ ಸಮಸ್ಯೆ ಅನ್ನೋದು ಈಗ ಇವತ್ತು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಬಂದಿದ್ದಾರೆ. ಬೋರಿಂದ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ ಬೋರ್ ಸರಿ ಮಾಡಿಸೋ ಜವಾಬ್ದಾರಿ ಅವ್ರದ್ದು. ಅದನ್ನ ನನಗೆ ಮಾಡಿಸ್ಬಿಟ್ಟು ನನಗೆ ಅನುಪಾಲನ ವರದಿ ನೀಡಬೇಕು. 1 ನಂತರ ಇಲ್ಲಿ ಗರ್ಭಿಣಿಯವರಿಗೆ ಬೆಳಿಗ್ಗೆ 11 ಗಂಟೆ ಆದ್ರೂ ಬಾಣಂತಿಯರಿಗೆ 11 ಗಂಟೆ ಆದ್ರೂ ಕೂಡ ಇಲ್ಲ ಇಮಿಡಿಯೇಟ್ ನಾನು ಅದನ್ನೇ ಈಗ ಹೇಳ್ತಾ ಇರೋದು. ಪ್ರತಿ ಒಂದನ್ನು ಕೂಡ ಹೊಸ ಬೆಡ್ಶೀಟು, ಬೆಡ್ ಸ್ಪ್ರೆಡ್ ಮತ್ತೆ ಅವ್ರಿಗೆ ಬೇಕಾದಂತ ಪಿಲ್ಲೋ ಕವರ್ ಪ್ರತಿ ಒಂದು ಒದಗಿಸ್ಕೊಡ್ಬೇಕು. ಅದನ್ನ ಇಮಿಡಿಯೇಟ್ ಆಗಿ ನಾನು ನಾಳೆ ಹೇಳಿದೀನಿ ಕೂಡ ಅದನ್ನ ವ್ಯವಸ್ಥೆ ಮಾಡಿಸ್ಬೇಕು. ಅವರು ಈ ಅನುಪಾಲನ ವರದಿಯನ್ನು ನಾನು ತಗೊಳ್ತೀನಿ ವಿತಿನ್ 24 ಅವರ್ಸ್ ಒಳಗಡೆ. ಮತ್ತೆ ಇಲ್ಲಿ ವೈದ್ಯರ ಕೊರತೆ ಇದೆ ಅನ್ನೋದು ಈಗ ಆಯುರ್ವೇದ ಡಾಕ್ಟರ್ ಹೋಗಿದ್ದಾರೆ. ರೆಗ್ಯುಲರ್ ಡಾಕ್ಟರ್ಗೆ ಈಗ ನನಗೆ MBBS ಡಾಕ್ಟರ್ ಸಿಗದೆ ಇರೋದ್ರಿಂದ, ಅಂದ್ರೆ ಈಗ ವಾಕಿನ್ ಇಂಟರ್ವ್ಯೂ ನಾವು ಜಿಲ್ಲೆನಲ್ಲಿ ಮಾಡ್ತಾ ಇದ್ದೀವಿ. ಯಾರು ಫಸ್ಟ್ ಬೇಸಿಸ್ ಮೇಲೆ ಬರ್ತಾರೆ ಲೋಕಾಪುರಕ್ಕೆ ಒಬ್ಬರನ್ನ ಹಾಕೊಡ್ತೀನಿ. ಡೆಪ್ಯುಟೇಷನ್ ಹೋಗಿದ್ದಾರೆ 2 ವರ್ಷದಿಂದ ಅನ್ನೋದು ಇದೆ. ಅದನ್ನ ಇಮಿಡಿಯೇಟ್ ಆಗಿ ಡೆಪ್ಯುಟೇಷನ್ ಕೂಡ ಕ್ಯಾನ್ಸಲ್ ಮಾಡಿ ಇಲ್ಲಿ 5 ಜನ
ಸ್ಟಾಫ್ ನರ್ಸ್ಗಳು ವರ್ಕ್ ಮಾಡೋ ತರ ಆಗತ್ತೆ. ಮತ್ತೆ ಈಗ ನೀವು ಹೇಳಿರೋ ತರ ಊಟದ ವ್ಯವಸ್ಥೆ ಏನು ಗರ್ಭಿಣಿಯರಿಗಿದೆ ಅದನ್ನ ಬಾಣಂತಿಯರಿಗೆ ಅದನ್ನ 150 ರೂಪಾಯಿ ಅಂದ್ರೆ ಕೊಡ್ತಾ ಇಲ್ಲ, ಇಲ್ಲಿ ಯಾರು ಆಗ್ತಿಲ್ಲ ಅಂತಕ್ಕಂಥ ಆರೋಪವನ್ನ ಅವರು ಅಧಿಕಾರಿಗಳೇ ಮಾಡ್ತಿದ್ದಾರೆ. ಅದ್ ಹೇಳ್ತಾ ಇದ್ದಾರೆ. ಅದನ್ನೇನಿಲ್ಲ, ಈಗ ಅವರು ಸಾರ್ವಜನಿಕರ ಜೊತೆ ಕುತ್ಕೊಂಡು ಸೂಕ್ತ ರೀತಿಯಾದ ವ್ಯವಸ್ಥೆ ಮಾಡೋ ಜವಾಬ್ದಾರಿ AMO ಆಗಿರ್ತದೆ. ಈಗ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾ ಇದೀನಿ, ಮತ್ತೆ ಅವ್ರಿಗೂ ಕೂಡ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಯಾವ ರೀತಿ ಮಾಡ್ಬೇಕನ್ನೋದು ಹೇಳೋ. ಬಾಗಲಕೋಟೆ DHO ಅವರು ಕೂಡ ಹೇಳ್ತಿರುವಂತದ್ದು ಮುಖ್ಯವಾಗಿ ಈ ಆಸ್ಪತ್ರೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಇನ್ನೊಂದು ವಾರದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥದ್ದನ್ನ TV5 ಜೊತೆ ಕೂಡ ಹಂಚಿಕೊಂಡಿರುವಂತದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.